Hi guys, welcome back to my channel. Day 2 in Andaman. ಇವತ್ತು ಪೋರ್ಟ್ ಪ್ಲೇರ್ ಇಂದ ಹೆವ್ಲಾಕ್ ಹೋಗ್ತಾ ಇದ್ದೀವಿ. ಫೆರ್ರಿಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಪಿಕಪ್ ಮಾಡೋದಕ್ಕೆ ವೆಹಿಕಲ್ ಬರುತ್ತೆ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಆಗಬೇಕು. ನಾನು ರೆಡಿ ಆಗಿದ್ದೀನಿ. ಪ್ರಣವಿ ಬಿಡಲ್ಲ ಅಂದ್ಬಿಟ್ಟು ಬೇಗ ಎದ್ದು. ಇವರಿಬ್ಬರು ಇನ್ನೂ ಹಂಗೆ ಇದ್ದಾರೆ. ಪ್ರಣವಿ ಬ್ರೆಡ್ ತಿಂತಾವಳೆ. ಬೆಳಗಿಂದ ಕಾಟ ಕೊಟ್ಲು. 6 ಗಂಟೆಗೆ ಎದ್ದು ಅಳ್ತಾ ಇದ್ಲು. ಒಂದೊಂದಲ್ಲ ನಮ್ಮದು ಕಷ್ಟ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ದಿಸ್ ಈಸ್ ಮೈ ಸೆಕೆಂಡ್ ವ್ಲಾಗ್ ಇನ್ ಪೋರ್ಟ್ ಬ್ಲೇರ್. ನಾವು ಸ್ಟೇ ಮಾಡಿದ ಹೋಟೆಲ್ ದಿ ನಾರ್ತ್ ರೇಫ್ ಅಂತ. ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಡ್ಲಿ, ಪೂರಿ, ದೋಸೆ, ಸೂಪ್, ಬ್ರೆಡ್ ಆ್ಯಂಡ್ ಜಾಮ್, ಒಂಥರದ ಸ್ವೀಟ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು ಫುಡ್. ನೈಟ್ ಕೂಡ ಫುಡ್ಡು ತುಂಬ ಚೆನ್ನಾಗಿತ್ತು. ನೈಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿಯಾಗಿದೆ. ನಾನೇ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಅಲ್ಲೋಗಿ ನಾಷ್ಟ ಮಾಡ್ಕೊಂಬಂದಂತೆ ವಿಡಿಯೋ ಮಾಡ್ಕೊಂಬತ್ತಾ ಇರ್ತಾಳೆ ನೋಡು. ಪ್ರಣವಿ ಬೆಳಗ್ಗೆ ಬ್ರೆಡ್ ತಿಂತಾ ಇದ್ದಾಳೆ. ರೂಮ್ ನೋಡಿ ಎಷ್ಟು ಗಲೀಜು ಮಾಡಿದ್ದೀವಿ. ಆ್ಯಕ್ಚುಲಿ ಹೋಟೆಲ್ ರೂಮ್ ಎಲ್ಲ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ. ಹಾಯ್ ಪ್ರಣಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಕಾಟ ಕೊಟ್ಟಿದ್ದಾಯ್ತಾ? ಸ್ಮೈಲಲ್ಲಿ ಏನೋ ಸಾಧನೆ ಮಾಡಿರೋ ಕಾಣಿಸ್ತಿದೆ. ಅದೇನು ಅಂದರೆ ಫೋನ್ ಹೊಡೆದಾಕಿರೋದು. ಕೊಣೋರು ಫೋನ್ ಹೊಡೆದಾಕಿದ್ದಾಳೆ. ರಾತ್ರಿ ವಿಡಿಯೋ ಕಾಲ್ ಮಾಡ್ತಾಯಿದ್ರು. ಫೋನ್ನ ಎತ್ತಿ ಬಿಸಾಕಿದ್ದಾಳೆ. ಡಿಸ್ಪ್ಲೇ ಗಾನ್ ಆಗಿದೆ. ಇವಾಗ ಏನು ಮಾಡಬೇಕು ಗೊತ್ತಿಲ್ಲ. ಒಂದೇ ಮೊಬೈಲ್ ಇರೋದು. ಪವರ್ ಬ್ಯಾಂಕ್ ಕೂಡ ಇಲ್ಲ ನಮ್ಮ ಹತ್ರ. ಇವಾಗ ಅಲ್ಲೆಲ್ಲಾದರೂ ಶಾಪಲ್ಲಿ ಒಂದು ಪವರ್ ಬ್ಯಾಂಕ್, ಒಂದು ಮೊಬೈಲ್ ತೊಗೊಬೇಕು. ಬೇಸಿಕ್ ಸೆಟ್ಟು ನೋಡೋಣ. ಜೀಜಿ ಬಂತು. ಜೀಜಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿ ರೂಮು ನಾವು ಹ್ಯಾವ್ಲಾಕ್ ಹೋಗ್ತಾ ಇದ್ದೀವಿ ಬೈ ಫೆರ್ರಿ. ನಮ್ಮನ್ನು ಪಿಕಪ್ ಮಾಡೋಕ್ಕೆ ವೆಹಿಕಲ್ ಬಂದಿತ್ತು. ಕ್ಯೂ ನೋಡಿ, ಕ್ಯೂ. ಇಲ್ಲಿ ಚೆಕ್ಕಿಂಗ್ ಪ್ರೋಸೆಸ್ ಇರುತ್ತೆ. ಚೆಕ್ಕಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಮಕ್ಕಳನ್ನ ಕರ್ಕೊಂಬಂದಿರೋರ ಪರಿಸ್ಥಿತಿ ಕೇಳಲೇಬೇಡಿ. ನಾವಂತೂ ಕರ್ಕೊಂಡೋಗಿ ತುಂಬ ನೋಡ್ಬಿಟ್ಟಿದ್ದೀವಿ. ನಮ್ಮ ಪ್ರಣವಿ ಅಂತೂ ಸಿಕ್ಕಾಪಟ್ಟೆ ತೀಟೆ. ಮೊದಲೇ ಹಿಡಿಯೋಕ್ಕಾಗಲ್ಲ ಅವಳನ್ನ. ಅಲ್ಲಂತೂ ಹಿಡಿಯೋಕ್ಕೆ ಆಗಲಿಲ್ಲ. ಇದೇ ನಮ್ಮ ಫೆರ್ರಿ. ಬ್ಯಾಗ್ಸ್ ಎಲ್ಲ ಕೊಟ್ವಿ, ಎಂಟರ್ ಆದ್ವಿ. ಇನ್ಸೈಡ್ ವ್ಯೂ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಇದು ಮೇಲ್ಗಡೆ ವ್ಯೂ. ಮೇಲ್ಗಡೆಯಿಂದ ಇನ್ನೂ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಏನಾದರೂ ಬೇಕು ಅಂದರೆ ತಿನ್ನೋದಕ್ಕೆ ಕೂಡ ಒಳಗಡೆನೆ ಅವೈಲಬಲ್ ಇರುತ್ತೆ. ಪೋರ್ಟ್ ಬ್ಲೇರಿಂದ ಫೆರ್ರಿಲಿ ಹ್ಯಾವ್ಲಾಕ್ಗೆ ರೀಚ್ ಆದ್ವಿ. ಸಖತ್ತಾಗಿತ್ತು ವ್ಯೂ ಮಾತ್ರ. ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಪ್ರಣವಿ ಮಲ್ಕೊಂಡಿದ್ಲು. ಇದು ಸೆಕೆಂಡ್ ಡೇ ನಾವು ಸ್ಟೇ ಮಾಡ್ತಿರೋ ಹೋಟೆಲ್ MJ ರೆಸಾರ್ಟ್ ಅಂತ. ತುಂಬ ಸಖತ್ತಾಗಿತ್ತು ಈ ರೆಸಾರ್ಟ್ ಮಾತ್ರ. 2 ಡೇಸ್ ನಾವಿಲ್ಲೇ ಸ್ಟೇ ಮಾಡಿದ್ವಿ. ರೀಚ್ ಆಗಿದ್ದೀವಿ. MJ ರೆಸಾರ್ಟ್. Wardrobes. ಈ ರೆಸಾರ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು. ಎಲ್ಲರಿಗೂ ಇಷ್ಟ ಆಯಿತು ಈ ರೆಸಾರ್ಟು.
ರಣಮ್ಮ ಫ್ರೆಶ್ ಅಪ್ ಆಗಿ ಲಂಚೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ರಾಧಾನಗರ್ ಬೀಚ್ಗೆ ಹೊರಟ್ವಿ. ರಾಧಾನಗರ್ ಬೀಚ್ ರೀಚ್ ಆದ್ವಿ. ಇದು ಇಂಡಿಯಾದಲ್ಲಿ ಏಷ್ಯಾದಲ್ಲೇ 7th ಫೈನೆಸ್ಟ್ ಬೀಚ್. ಕ್ರಿಸ್ಟಲ್ ಕ್ಲಿಯರ್ ಬೀಚ್, ಒಂದು ಸ್ವಲ್ಪನೂ ಗಲೀಜಿರಲಿಲ್ಲ. ಎಷ್ಟು ಸಖತ್ತಾಗಿ ಕ್ಲಿಯರ್ ಆಗಿತ್ತು ಅಂದರೆ ವಾಟರು ತುಂಬ ಚೆನ್ನಾಗಿ ಬ್ಲೂ ಆಗಿ ಕಾಣಿಸ್ತಿತ್ತು. ಸೂಪರ್ ಆಗಿತ್ತು ಈ ಬೀಚ್ ಮಾತ್ರ. ಸಖತ್ತಾಗಿ ಎಂಜಾಯ್ ಮಾಡಿದ್ರು ಅಪ್ಪ ಮಗಳು ಇಬ್ಬರು. ಹಲೋ, ಹಾಯ್ ಗಾಯ್ಸ್, ವಿ ಆರ್ ಇನ್ ಹ್ಯಾಮ್ಲಾಕ್, ರಾಧಾನಗರ್ ಬೀಚ್. ಪ್ರಣವಿಗೆ ನೀರಂದರೆ ಸಖತ್ ಇಷ್ಟ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಬೀಚಲ್ಲಿ ಮಾತ್ರ. ತುಂಬ ಫನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ನಮಗೆ ನೋಡೋಕ್ಕೆ ಒಂದು ಖುಷಿ. ಪ್ರಣವಿ ಮಾತ್ರ ಸುಸ್ತೇ ಆಗಲಿಲ್ಲ. ಸಖತ್ತಾಗಿ ಬೀಚಲ್ಲಿ ಆಟಾಡಿದ್ಲು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಬಂದು ಮತ್ತೆ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಆಟ ಆಡಿದ್ವಿ, ಸಖತ್ತಾಗಿತ್ತು. ಆ್ಯಕ್ಚುಲಿ ನಾವು ಜಾಸ್ತಿ ಅವ್ರ ಜೊತೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಪ್ರಣವಿನ ನೋಡ್ಕೊಳೋದೇ ಆಗ್ತಿತ್ತು. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಊಟಕ್ಕೆ ಅಂತ ಬಂದ್ವಿ. ಪ್ರಣವಿಗೆ ಊಟ ತಿನ್ಸೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಅವಳು ಊಟ ತಿನ್ನಿಸ್ಕೊಂತಿರ್ಲಿಲ್ಲ, ಅವಳೇ ತಿನ್ನಬೇಕು ಅಂತಿದ್ಲು. ಅಲ್ಲಿ ಬೇರೆ ಎಲ್ಲ ಪ್ಲೇಟ್ಸು, ಗ್ಲಾಸು, ಬಾಟಲ್ ಎಲ್ಲ ಗ್ಲಾಸ್ದೆ. ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು, ಏನು ಎಲ್ಲಿ ಬೀಳಿಸ್ಬಿಡ್ತಾಳೋ ಅಂತ. ಹಂಗೋ ಹಿಂಗೋ ಮಾಡಿ ಏನೋ ಊಟ ಮಾಡಿಸ್ತಿದ್ವಿ. ಬಟ್ ಸಿಕ್ಕಾಪಟ್ಟೆ ತೀಟೆ. ಅಲ್ಲಿರೋರೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು ಅಂತ ಹೇಳ್ತಿದ್ರು. ಅಷ್ಟು ತೀಟೆ ಮಾಡೋಳು ಪ್ರಣವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡೋದಕ್ಕೆ ಹೋದ್ವಿ. ಇದಾಗಿತ್ತು ನಮ್ಮ ಸೆಕೆಂಡ್ ಡೇ ಇನ್ ಅಂಡಮಾನ್. ತುಂಬ ಚೆನ್ನಾಗಿತ್ತು, ಫುಡ್ ಆಗಲಿ ಸ್ಟೇ ಆಗಲಿ. ರಾಧಾನಗರ್ ಬೀಚ್ ಮಾತ್ರ ಸೂಪರ್ ಆಸಮ್. ಸೆಕೆಂಡ್ ಡೇ ಸೂಪರಾಗಿ ಎಂಜಾಯ್ ಮಾಡಿದ್ವಿ.